ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆ ಇವತ್ತು 2ನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತಾ ರಾಜ್ಯ ಸರ್ಕಾರದಿಂದ. ಅಧಿಸೂಚನೆ ಹೊರಡಿಸಿ ರಾಜ್ಯ ಸರ್ಕಾರ ಆದೇಶ ನೀಡುವ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸೂರು, ಅರಳಾಳು ಸಂದ್ರ, ಬನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗುತ್ತಾ. ಬಿಡದಿ ಟೌನ್ಶಿಪ್ ಯೋಜನೆ ವ್ಯಾಪ್ತಿಗೆ ಬರುವ ಗ್ರಾಮಗಳು ಇದು. ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಜೂನ್ 11ರಂದು ಮೊದಲ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. ಈಗ 2ನೇ ಹಂತದ ಅಧಿಸೂಚನೆ ಹೊರಡಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. 3 ಗ್ರಾಮಗಳ ಒಟ್ಟು 516 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಇವತ್ತು. ಇದೀಗ 2ನೇ ಅಂತಿಮ ಹಂತದ ಅಧಿಸೂಚನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ, ನಿರ್ಧಾರ ಕೂಡ ಮಾಡಿಯಾಗಿದೆ. ಅಧಿಸೂಚನೆ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಫೈನಲ್ ಆದೇಶ ಏನಾದರೂ ನೀಡಿಬಿಟ್ರೆ ಯೋಜನೆ ಮಾಡೇ ಮಾಡ್ತೀವಿ ಅಂತ ಹೊರಟು ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಅನ್ನೋದೇ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಒಂದು ಅಂದಾಜಿಗೂ ಸಿಗ್ತಾ ಇಲ್ವಲ್ಲ ಪರಿಸ್ಥಿತಿ ಅಂತ. ರೈತರು ಇಷ್ಟೇ ಹೇಳ್ತಾ ಇರೋದು, ನೀವು ಏನೇ ಮಾಡಿದ್ರು ಕೂಡ ಭೂಮಿ ಕೊಡಲ್ಲ, ನಾವು ಬೇಕಂದ್ರೆ ಪ್ರಾಣ ಬೇರೆ ಕೊಟ್ಬಿಡ್ತೀವಿ ನಾವು ಬೇಕಂದ್ರೆ ಅಂತ. ಇಷ್ಟೆಲ್ಲ ವಿರೋಧ ಇದ್ದು ರೈತರ ಆಕ್ರೋಶದ ಮಧ್ಯದಲ್ಲೂ ಕೂಡ ಅಧಿಸೂಚನೆ ರಾಜ್ಯ ಸರ್ಕಾರ ಹೊರಡಿಸೋದಕ್ಕೆ ಮುಂದಾಗುತ್ತೆ ಅಂದ್ರೆ ಬಹಳ ಪ್ರತಿಷ್ಠೆಯಾಗಿ ಹಾಗಾದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯನ್ನ ತೆಗೆದುಕೊಂಡಿದ್ದಾರಾ ಅಂತ. ವೈಯಕ್ತಿಕ ಪ್ರತಿಷ್ಠೆನಾ ಅಥವಾ ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತಾನಾ, ಈ ಯೋಜನೆ ಕೈ ಬಿಡಬಾರ್ದು ಅಂತಾನಾ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ರೈತರು ಹೆಂಗ್ ತಗೊಳ್ತಾರೆ ಇದನ್ನ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಿನಿ ಬೆಂಗಳೂರು ಒಂದ್ ರೀತಿ ಸಾವಿರಾರು ಎಕರೆ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡು ಮಿನಿ ಬೆಂಗಳೂರನ್ನ ನಿರ್ಮಾಣ ಮಾಡುವಂತಹ ಯೋಜನೆ ಇದು. ಈಗೇನೋ ಭೂಮಿ ಇಸ್ಕೊಳ್ತೀರಿ, ದುಡ್ಡು ಕೊಡ್ತೀರಿ, ಆದ್ರೆ ದುಡ್ಡು ನಮ್ಮ ಹತ್ರ ಎಷ್ಟು ದಿನ ಇರುತ್ತೆ ಸ್ವಾಮಿ? ಖಾಲಿ ಮಾಡುತ್ತೀವಿ, ಒಂದಲ್ಲ ಒಂದಿನ ಖಾಲಿ ಆಗುತ್ತೆ. ಅವಾಗ ನಾವು ಜೀವನ ಹೆಂಗ್ ಮಾಡ್ಕೊಂಡು ಹೋಗೋದು? ಇರೋ ಭೂಮಿಯನ್ನ ಕಿತ್ಕೊಂಡ್ರೆ ನಾವು ಜೀವನ ಹೆಂಗ್ ಮಾಡೋದು ಅಂತ ರೈತರು ಪ್ರಶ್ನೆ ಮಾಡ್ತಾ ಇರೋದು. ಅದರ ಜೊತೆಗೆ ರೈತರು ಒಪ್ಕೊಂಡಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಇಲ್ಲಿ ತನಕ 80% ರೈತರು ಒಪ್ಕೊಂಡಿರೋದಕ್ಕೆ ದಾಖಲೆನೇ ಬಿಡುಗಡೆ ಮಾಡ್ತಾ ಇಲ್ಲ. ಹೇಗೆ ಯಾವುದೇ ಯೋಜನೆ ತರಬೇಕಂದ್ರೆ ರೈತರ ಭೂಮಿಯನ್ನ ನೀವು ಸ್ವಾಧೀನ ಮಾಡ್ಕೊಳ್ತೀರಿ ಅಂತ ಅಂದ್ರೆ ಹಿಂಗೆ ಅಂತ ಒಂದಷ್ಟು ನಿಯಮಗಳಿದೆ. ಇಷ್ಟು ಪರ್ಸೆಂಟೇಜ್ ರೈತರು ಒಪ್ಕೊಳ್ಳೇಬೇಕು ಅಂತ, ಅದರಂತೆ ನಾವು ಹೋಗ್ತಾ ಇದೀವಿ. ರೈತರು ಒಪ್ಕೊಂಡಿದ್ದಾರೆ, ಹಾಗಾಗಿ ಯೋಜನೆ ತಂದೆ ತರ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಒಪ್ಕೊಂಡಿರೋದಕ್ಕೆ ಸಾಕ್ಷ್ಯಗಳು, ದಾಖಲೆಗಳು ಇಲ್ಲಿ ತನಕ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ? ಇಷ್ಟೆಲ್ಲ ಹೋರಾಟ, ಪ್ರತಿಭಟನೆಗಳಾಗ್ತಾ ಇದೆ, ಪಾದಯಾತ್ರೆ ಆಗ್ತಾ ಇದೆ, ರೈತರು ವಿಷ ಕುಡಿಯೋದಕ್ಕೆ ಮುಂದಾಗ್ತಾರೆ, ಜೀವ ಕಳ್ಕೊಳ್ಳೋಕೆ ಮುಂದಾಗ್ತಾರೆ ಅಂದ್ರೂ ಕೂಡ ದಾಖಲೆ ಬಿಡುಗಡೆ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ಯಾವ ರೈತರು ಒಪ್ಕೊಂಡಿದ್ದಾರೆ ಅನ್ನೋದನ್ನ ಸಾಕ್ಷಿ ತೋರಿಸ್ಬೇಕಲ್ಲ. ಯಾಕೆ ಮುಂದಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ಪಾಟ್ ಇಂದ ಅರ್ಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂದ್ರೆ ರೈತರ ವಿಚಾರದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಹೋಗ್ಬಿಡೋಣ ಬಿಡದಿ ಭಾಗದಲ್ಲಿ ಏನಾಗ್ತಾ ಇದೆ ಅಂತ. ಅರ್ಕೇಶ್, ಮೊದಲ ಹಂತದ ಅಧಿಸೂಚನೆ ಬಂದಾಗ್ಲೇ ರೈತರು ಅತಿ ದೊಡ್ಡ ಆಕ್ರೋಶ ಹೊರಹಾಕಿದ್ರು. ಮತ್ತೆ ಇವತ್ತು 2ನೇ ಅಧಿಸೂಚನೆ ಹೊರಡಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ. ಹಂಗಾದ್ರೆ ರೈತರ ವಿರೋಧ, ಪ್ರತಿಭಟನೆ, ಆಕ್ರೋಶ ಇದ್ಯಾವುದು ಕೂಡ ಮ್ಯಾಟರ್ ಆಗ್ತಾ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಏನೇ ಆದ್ರೂ ಕೂಡ ಯೋಜನೆನೇ ಬಹಳ ಪ್ರತಿಷ್ಠೆಯಾಗಿ ಸರ್ಕಾರ ತೆಗೆದುಕೊಂಡಂಗೆ ಕಾಣಿಸುತ್ತೆ. ಏನ್ ಮಾಡ್ತಾರೆ ರೈತರು ಅಂತ? ಹೆಂಗಿದೆ ಅಲ್ಲಿನ ಪರಿಸ್ಥಿತಿ? ಶ್ರುತಿ, ಖಂಡಿತವಾಗ್ಲೂ ಕೂಡ ಏನೋ ಬುದ್ಧಿಯಲ್ಲಿ ಈಗ ಅದಕ್ಕೆ ಬೂದಿ ಮುಚ್ಚಿದ ಕೆಂಡದಂತಾನೆ ಇರುವಂತದ್ದು. ಏನಕ್ಕೆ ಅಂತ ಹೇಳಿದ್ರೆ ಈಗಾಗಲೇ ಬಾಲಕೃಷ್ಣ ಅವರು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆನ ಕೈ ಬಿಡಲ್ಲ, ಈ ಯೋಜನೆ ಜಾರಿ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಈ ಕನಸಿನ ಕೂಸನ್ನ ನಾವು ನನಸು ಮಾಡ್ತಿದೀವಿ ಅಂತ ಬಾಲಕೃಷ್ಣ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಜೂನ್ 11ನೇ ತಾರೀಕು ಏನು 4-5 ಗ್ರಾಮಗಳಿಗೆ 593 ಎಕರೆ ಜಾಗಕ್ಕೆ ಸರ್ಕಾರದ ಅಧಿಸೂಚನೆ ಸಿಕ್ಕಿತ್ತು. ಈ ನಿಟ್ಟಿನಲ್ಲಿ ಈಗ 2ನೇ ಹಂತದ ಅಧಿಸೂಚನೆ ಕೂಡ ಜಾರಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ಕೆಲವಷ್ಟು ಗ್ರಾಮಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಕೂಡ ಮಾಡ್ತಿರುವಂತದ್ದು. ಈಗ ಏನು ಕೆಲವು ಬಿಡದಿ ಭಾಗದಲ್ಲಿ ಕೆಲವು 3-4 ಹಳ್ಳಿಗಳಿಗೆ ಏನೋ ನಿನ್ನೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಜಿಎಂಸಿ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ರಾಜ್ಯದ ಜಿಎಂಸಿ ಮಾಡಕ್ಕೆ ಸಂದರ್ಭ ಹೋದಂತ ರೈತರು ಕೂಡ ಅಲ್ಲಿನ ಅಧಿಕಾರಿಗಳ ವಿರುದ್ಧ ಹಲ್ಲೆಯನ್ನು ಕೂಡ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಿಡದಿ ಭಾಗದಲ್ಲಿ ಈಗಾಗಲೇ 2 ಎಫ್ಐಆರ್ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಏನು ಜೆಡಿಎಸ್ ಕೂಡ ಸ್ಥಳಾಂತರ ನೀಡಿದ್ದು. ಜೆಡಿಎಸ್ ಕಾನೂನು ಘಟಕದ ವತಿಯಿಂದ
ನಿನ್ನೆ ಒಂದಷ್ಟು ಏನು ಅಲ್ಲಿಗೆ ಏನು ಯಾರ ಮೇಲೆ ಎಫ್ಐಆರ್ ಆಗಿತ್ತು ಅವರ ವಿರುದ್ಧ ಒಕ್ಕಲತನ ಕೂಡ ವಹಿಸಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ದೇವೇಗೌಡರು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಮಾಡಿದ್ದಾರೆ. ನಾನು ರಾಜ್ಯ ಹಾಗೂ ದೇಶದ ರಾಜಕೀಯವನ್ನು ಮಾಡಿದ್ದೇನೆ. ನಾನು ಮೊದಲು ಮಾಜಿ ಪ್ರಧಾನಿಗೆ ಹೆಚ್ಚಾಗಿ ನಾನೊಬ್ಬ ರೈತನ ಮಗ. ಈ ನಿಟ್ಟಿನಲ್ಲಿ ನಾನು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇನೆ. ನನ್ನ ಒಂದಷ್ಟು ಷರತ್ತುಗಳನ್ನ ನೀವೇನು ಗಮನ ಇಟ್ಕೊಂಡು ಅದನ್ನು ಹಿಂಪಡೆದೇ ಇದ್ದರೆ ನಾನು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಕೂಡ ಹೇಳಿರುವಂತದ್ದು. ಇವತ್ತೇನೋ ದೇವೇಗೌಡರು ಒಂದು ವೇಳೆ ಬೈರುಮಂಗಲದ ಬಿಡದಿ ರೈತರಿಗೆ ಏನಾದ್ರು ಭಾಗದ ಸಾಥ್ ಕೊಟ್ಟು ಒಂದು ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಈ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನೇ ಆದ್ರೂ ಕೂಡ ಏನು ಹಗ್ಗ ಜಗ್ಗಾಟದ ನಡುವೆ ರೈತರು ಮತ್ತೆ ಸರ್ಕಾರದ ನಡುವೆ ತೀವ್ರ ಪೈಪೋಟಿ ಇರುವಂತದ್ದು. ಒಂದು ವೇಳೆ ರೈತರು ಈ ಹಿಂಬರವನ್ನ ಕೊಡದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಮೀನುಗಳನ್ನ ಬಿಟ್ಕೊಳ್ಳಲ್ಲ ಅಂತ ರೈತರು ಪ್ರತಿಭಟನೆ ಮಾಡ್ತಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಅದೇನೇ ಆಗ್ಲಿ ನಾನು ಏನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಕೂಡ ಇರುವಂತದ್ದು. ಈಗ ರೈತರ ತೀವ್ರ ನಡುವೆ ವಿರೋಧ ನಡುವೆ ಕೂಡ ಇವತ್ತೇನಾದ್ರೂ ಜೆಎಂಸಿ ಅಧಿಕಾರಿಗಳು ಬಂದು ಸರ್ವೆ ಮಾಡ್ತಾರೆ ಎಂಬುದನ್ನ ಕೂಡ ಕಾಯ್ದುಕೊಳ್ಬೇಕಾಗುತ್ತೆ. ಏನು ಕಳೆದ 2 ದಿನಗಳ ಹಿಂದೆ ಅಲ್ಲೇ ನಡೆದಂತ ಸಂದರ್ಭದಲ್ಲಿ ನಿನ್ನೆ ಕೂಡ ಜೆಎಂಸಿ ಅಧಿಕಾರಿಗಳು ಬಂದು ಸರ್ವೆ ಮಾಡಬೇಕಾಗಿತ್ತು. ಆದ್ರೆ ಈ ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಮನಗಂಡಂತಹ ರಾಜ್ಯ ಸರ್ಕಾರ ಸದ್ಯದ ಮಟ್ಟಿಗೆ ಏನು ಅಲ್ಲಿ ಸರ್ವೆ ಕಾರ್ಯವನ್ನ ಸ್ಟಾಪ್ ಕೂಡ ಮಾಡಿರುವಂತದ್ದು. ಸುದ್ದಿ ಓಕೆ ಅರ್ಕೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇಷ್ಟೆಲ್ಲ ಹೋರಾಟ ಆಕ್ರೋಶ ವ್ಯಕ್ತವಾಯಿತು, ರೈತರನ್ನ ಹಿಮ್ಮೆಟ್ಟಿಸೋ ಕೆಲಸ ಆಯಿತು ರೈತರಿಂದ, ಆದ್ರೂ ಕೂಡ ಸರ್ವೆ ಮಾಡಿಸ್ಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆಯಾ ಅಂದ್ರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಪರಿಸ್ಥಿತಿ ಹೆಂಗಿರುತ್ತೆ ಅಲ್ಲಿ ಅಂತ ರೈತರ ವಿರೋಧದ ಮಧ್ಯದಲ್ಲಿ ಬೇಕಾ ಈ ಯೋಜನೆ ಅನ್ನೋ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಶ್ರುತಿ, ಒಂದು ಕಡೆ ರೈತರ ವಿರೋಧದ ಮಧ್ಯೆಯೂ ಸಹ ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನು ಮಾಡಲೇಬೇಕಾ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ರೈತರ ಜೊತೆಗೆ ಈಗಾಗಲೇ ದಳಪತಿಗಳು ಸಹ ಹೋರಾಟಕ್ಕೆ ಇಳಿದಿರುವಂಥದ್ದು. ನಿನ್ನೆನೂ ಸಹ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರು ಸಹ ಸರ್ಕಾರ ಈ ಕಠಿಣ ನಿರ್ಧಾರಕ್ಕೆ ಮುಂದಾದರೆ ನಾನೇ ವಿಧಾನಸೌಧದ ಮುಂದೆ ಪ್ರತಿಭಟನೆಯನ್ನು ಮಾಡಿ ಈ ಯೋಜನೆಯನ್ನು ವಿರೋಧಿಸುವುದರ ಜೊತೆಗೆ ರೈತರ ಜೊತೆಗೆ ನಾವು ಹೋರಾಟಕ್ಕೆ ಇಳಿತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಒಂದು ಕಡೆ ಕೊಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮಾತ್ರ ಪದೇ ಪದೇ ಅಧಿಸೂಚನೆಗಳನ್ನು ಹೊರಡಿಸೋದ್ರ ಜೊತೆಗೆ ಈ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇತ್ತೀಚೆಗೆ ಸರ್ವೆಗೆ ಹೋಗಿರ್ತಕ್ಕಂಥ ಭೂಸ್ವಾಧೀನ ಅಧಿಕಾರಿಗಳಿಗೆ ಅಲ್ಲಿನ ರೈತರಾಗಿರ್ಬೋದು ಮತ್ತು ಸ್ಥಳೀಯರು ಎಲ್ಲರೂ ಸಹ ವಿರೋಧವನ್ನು ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ನಿನ್ನೆನೂ ಸಹ ಭೂಸ್ವಾಧೀನ ಅಧಿಕಾರಿಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ವರದಿಯನ್ನು ಸಹ ಪಡೆದುಕೊಂಡಿರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಸರ್ವೆಯನ್ನು ಮುಂದುವರಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಸಹ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಭೂಸ್ವಾಧೀನ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಒಂದು ಕಡೆ ಅಧಿಕಾರಿಗಳು ರೈತರ ವಿರೋಧಕ್ಕೆ ಮಣಿದು ಒಂದು ಕಡೆ ಸಾಕಷ್ಟು ಭಯದಲ್ಲೇ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಅಧಿಕಾರಿಗಳಿಗೆ, ಭೂಸ್ವಾಧೀನ ಅಧಿಕಾರಿಗಳಿಗೆ ಅವರಿಗೆ ಪೊಲೀಸ್ ರಕ್ಷಣೆ ಕೊಡೋದ್ರ ಜೊತೆಗೆ ಸರ್ವೆ ಕಾರ್ಯವನ್ನು ಮುಂದುವರಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಮಾಣ ಯೋಜನೆ ವಿಚಾರದಲ್ಲಿ ಸಾಕಷ್ಟು ಹಠಕ್ಕೆ ಬಿದ್ದಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು, ವಿರೋಧ ಪಕ್ಷಗಳೇ ಅಲ್ಲಿ ಏನು ಅದನ್ನ ರೆಡ್ ಝೋನ್ ಮಾಡಿರೋ ಹಿನ್ನೆಲೆಯಲ್ಲಿ ಆ ಭೂಮಿಯಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲ್ಲ, ಹೀಗಾಗಿ ಅಲ್ಲಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೇವೆ ಅನ್ನೋ ಒಂದು ಯೋಜನೆಗೆ ಮುಂದಾಗ್ತಾ ಇರುವಂಥದ್ದು. ಈಗ ರೈತರು ಮತ್ತು ರಾಜ್ಯ ಸರ್ಕಾರದ ನಡೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಅರ್ಕೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು. ಎನಿವೇ, ರಾಜ್ಯ ಸರ್ಕಾರ ರೈತರ ವಿರೋಧದ ಮಧ್ಯದಲ್ಲೂ ಕೂಡ ಯೋಜನೆ ಜಾರಿಗೆ ತರ್ತೀವಿ ಅಂತ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಗೆ ಕಾಣಿಸುತ್ತೆ. ಬಟ್ ರೈತರು ಸುಮ್ಮನೆ ಕೂರೋ ಮಾತಿಲ್ಲ ಅಂತಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.